ನಮಸ್ಕಾರ ವೀಕ್ಷಕರೇ, ಎಸ್ಎನ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಸ್ಪೆಷಲ್ ಎಕ್ಸ್ಪ್ರೆಸ್ ಟ್ರೈನ್ ಬೆಂಗಳೂರು ಮತ್ತು ಬೀದರ್ ನಿಲ್ದಾಣಗಳ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲು. ಏರ್ ಇಂಡಿಯಾ ವಿಮಾನ ಅಪಘಾತ ತನಿಖೆ. ಜೂನ್ 12ರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದ ಡ್ರೀಮ್ ಲೈನರ್ ವಿಮಾನ ಅಪಘಾತದ ಕುರಿತು ಕೇಂದ್ರ ಸರ್ಕಾರ ವಿಶೇಷ ತನಿಖಾ ಸಮಿತಿಯನ್ನು ರಚಿಸಿದೆ. ಭಾರತದ ಪರಮಾಣು ಶಸ್ತ್ರಾಗಾರ ವೃದ್ಧಿ. SIPRI ವರದಿ ಪ್ರಕಾರ ಭಾರತ ತನ್ನ ಪರಮಾಣು ಶಸ್ತ್ರಗಳ ಸಂಖ್ಯೆಯನ್ನು 180ಕ್ಕೆ ಏರಿಸಿದೆ. ಇಸ್ರೋ ಆಕ್ಸಿಯಮ್ ಸ್ಪೇಸ್ ಸಹಯೋಗ. ಇಸ್ರೋ ಮತ್ತು ಆಕ್ಸಿಯಮ್ ಸ್ಪೇಸ್ ಜೊತೆಗೂಡಿ ಜೂನ್ 19ರಂದು ISSಗೆ ನಡೆಯಲಿರುವ AX4 ಮಿಷನ್ಗಾಗಿ ಸಿದ್ಧತೆ ಮಾಡುತ್ತಿದೆ. DRDO ಪ್ಯಾರಿಸ್ ಏರ್ ಶೋನಲ್ಲಿ ತಂತ್ರಜ್ಞಾನ ಪ್ರದರ್ಶನ. ಭಾರತದ DRDO ಪ್ಯಾರಿಸ್ ಏರ್ ಶೋನಲ್ಲಿ ತನ್ನ ಹೊಸ ರಕ್ಷಣಾ ತಂತ್ರಜ್ಞಾನವನ್ನು ಪ್ರದರ್ಶಿಸಲು ಸಜ್ಜಾಗಿದೆ. ಮೆಟಾ ಇಂಡಿಯಾದ ಹೊಸ ಮುಖ್ಯಸ್ಥ ಅರುಣ್ ಶ್ರೀನಿವಾಸ್ ಮೆಟಾ ಇಂಡಿಯಾದ ನೂತನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕರಾಗಿದ್ದಾರೆ. ಪಾಕಿಸ್ತಾನ ಇಸ್ರೇಲ್ ಭೀತಿಯ ಪ್ರಸ್ತಾಪ. ಇರಾನ್ ಸೇನೆಯ ಕಮಾಂಡರ್ ಎಚ್ಚರಿಸಿದ್ದು, ಇಸ್ರೇಲ್ ಪರಮಾಣು ದಾಳಿ ಮಾಡಿದರೆ ಪಾಕಿಸ್ತಾನ ಸಹ ಪ್ರತ್ಯುತ್ತರ ನೀಡಬಹುದು ಎನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಆತ್ಮಹತ್ಯೆಗೆ ಯತ್ನಿಸಿದ್ದ ಯುವಕನಿಗೆ ಪ್ರಾಣಾಪಾಯದಿಂದ ಉಳಿಸಿದ ಸಾರ್ವಜನಿಕರು. ಇರಾನ್ ಇಸ್ರೇಲ್ ಯುದ್ಧದ ಭೀಕರತೆ ಸಾರಿ ಹೇಳುತ್ತಿವೆ ದೃಶ್ಯಗಳು. ಇರಾನ್ನಿಂದ ಇಸ್ರೇಲ್ ಮೇಲೆ ಭೀಕರ ಕ್ಷಿಪಣಿ ದಾಳಿ, ಬೆಚ್ಚಿಬಿದ್ದ ನೆಟ್ಟಿಗರು. ನಿರೂಪಣೆ ಮಾಡುತ್ತಿರುವಾಗಲೇ ಬಿತ್ತು ಬಾಂಬ್. ಇರಾನಿನ ಸರ್ಕಾರಿ ಮಾಧ್ಯಮವೊಂದರ ಮೇಲೆ ನಿರೂಪಣೆ ಮಾಡುತ್ತಿರುವಾಗಲೇ ಇಸ್ರೇಲ್ನ ಮಿಸೈಲ್ ಒಂದು ಬಿದ್ದಿರುವ ಬಗ್ಗೆ ವರದಿಯಾಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಭೀತಿ ಯದ್ನೋ ಬಿದ್ನೋ ಅಂತ ನಗರ ಬಿಟ್ಟು ತೆರಳುತ್ತಿರುವ ಜನಗಳು, ಟ್ರಾಫಿಕ್ ಜಾಮ್. ಇದಾಗಿತ್ತು ಇವತ್ತಿನ ವಿಶೇಷ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.